ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ. 5ನೇ ತರಗತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪಾರ್ಟ್ 1 ಪಾರ್ಟ್ 2 ವಿಡಿಯೋವನ್ನು ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದೇ ರೀತಿ 6ನೇ ತರಗತಿ 7ನೇ ತರಗತಿ ಕವರ್ ಮಾಡಿ ಕೊಡಿ ಸರ್ ಅಂತ ಹೇಳ್ತಾ ಇದ್ರಲ್ಲ. ಹಾಗಾಗಿ ಇವತ್ತಿಂದ ನಾವು 6ನೇ ತರಗತಿಯ ಪಾರ್ಟ್ 1 ಪಾರ್ಟ್ 2 ಅದೇ ರೀತಿ ಪಾರ್ಟ್ 3 ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಪ್ರತಿ ಚಾಪ್ಟರ್ ಅಂದ್ರೆ ಅಧ್ಯಾಯವಾರು ಏನ್ ಮಾಡ್ತಿದ್ವಿ, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾ ಇಲ್ಲಿ ಕೇವಲ ಸಮಯ ಬಹಳ ಆಗ್ತಾ ಇರೋದ್ರಿಂದ ಉತ್ತರಗಳನ್ನ ಹೇಳ್ತಾ ಹೋಗ್ತೀವಿ. ಸಾಧ್ಯ ಆದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸರ್ ಅಂತ ಹೇಳ್ತಾ ಇದ್ರಲ್ಲ, ಹಾಗಾಗಿ ಎಕ್ಸ್ಪ್ಲೇನ್ ಕೂಡ ಮಾಡುವ ಪ್ರಯತ್ನ ಮಾಡ್ತೀವಿ. ಯಾರೆಲ್ಲ ಪೇಪರ್ 1 ಮತ್ತು ಪೇಪರ್ 2 ಬರೀತಾ ಇದ್ದಿರಲ್ಲ, ಅವ್ರಿಗೆ ತುಂಬಾ ಸಹಕಾರಿಯಾಗಲಿದೆ. ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಬನ್ನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ, ಸಮಯ ವ್ಯರ್ಥ ಮಾಡೋದು ಬೇಡ. ಒಂದೊಂದಾಗಿ ನಾವೀಗ ಚರ್ಚೆ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಕುತೂಹಲ ನಮಗೆ ಏನನ್ನು ನೀಡಲು ಪ್ರೇರಣೆ ನೀಡುತ್ತದೆ ಅಂತ. ಆಪ್ಷನ್ ಈ ರೀತಿ: ಎ ಉತ್ತರ, ಬಿ ಕತೆ, ಸಿ ಪ್ರಶ್ನೆ, ಡಿ ಅನಿಸಿಕೆ. ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಅನ್ನೋದು. ಕುತೂಹಲ ನಮಗೆ ಏನನ್ನು ನೀಡುತ್ತದೆ ಅಂದ್ರೆ ಪ್ರಶ್ನೆಯನ್ನು ನೀಡುತ್ತದೆ, ಯಾವಾಗಲೂ ಅದಕ್ಕೆ ಪ್ರೇರಣೆ ನೀಡುತ್ತದೆ. ಹೀಗಾಗಿ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆ: ವಿಜ್ಞಾನ ನಮಗೆ ಏನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿದೆ ಅಂತ ಕೇಳಿದ್ದಾರೆ. ನಾವು ಇಲ್ಲಿ ಬೇಸಿಕ್ ಇಂದ ತಗೊಂಡಿದ್ದೀನಿ, ಎಲ್ಲಾ ಪ್ರಶ್ನೆಗಳು ಒಳಗೊಂಡಿರ್ತವೆ. ಯಾವುದೇ ಕಾರಣಕ್ಕೆ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಬನ್ನಿ. ಒಳ್ಳೆ ನಿಮ್ಗೆ ತುಂಬಾ ಸಹಕಾರಿ ಆಗುತ್ತೆ ಅಂತ ಹೇಳ್ತೀನಿ ಇಲ್ಲಿ. ಆಪ್ಷನ್ ಈ ರೀತಿ ಇದಾವು: ಕಲೆ, ಪರಿಸರ, ಸಂಗೀತ, ನೃತ್ಯ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಪರಿಸರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ವಿಜ್ಞಾನ ನಮಗೆ ಕಲೆ, ಸಂಗೀತ, ನೃತ್ಯವನ್ನು ಯಾವುದೇ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗಲ್ಲ, ನಮಗೆ ಪರಿಸರವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ನಂತರ ಅದೇ ರೀತಿ ಮೂರನೇ ಪ್ರಶ್ನೆ: ನೀರು ಇಲ್ಲಿಂದ ದೊರೆಯುತ್ತದೆ? ನದಿ, ಕೆರೆ, ಕೊಳ, ಮೇಲಿನ ಎಲ್ಲವೂ ಅಂತಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಆಪ್ಷನ್ ಡಿ ಇದಕ್ಕೆ ಸರಿಯಾಗಿರ್ತದೆ. ಎಲ್ಲದರಿಂದ ಏನಾಗುತ್ತೆ, ಇಲ್ಲಿ ನೀರು ನದಿಯಿಂದ, ಕೆರೆಯಿಂದ, ಕೊಳದಿಂದಲೂ ಕೂಡ ಮತ್ತೆ ನೀರು ದೊರೆಯುತ್ತದೆ. ಹೀಗಾಗಿ ಇದಕ್ಕೆ ಆಪ್ಷನ್ ಡಿ ಸರಿಯಾಗಿರ್ತದೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ: ಜಗತ್ತನ್ನು ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಈ ಕೆಳಗಿನ ಯಾವ ವಿಷಯ ಮಾಡುತ್ತದೆ ಅಂತ ಹೇಳಿದ್ದಾರೆ. ಹೀಗಾಗಿ ಸಮಾಜ, ವಿಜ್ಞಾನ, ಕನ್ನಡ, ಗಣಿತ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ವಿಜ್ಞಾನ ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಜಗತ್ತನ್ನು ಅನ್ವೇಷಣೆ ಮಾಡ್ಲಿಕ್ಕೆ ಹೇಳಿದಾರೆ, ಕಂಡು ಹಿಡಲಿಕ್ಕೆ. ಯಾವುದೇ ಕಾರಣಕ್ಕೆ ಇಲ್ಲಿ ಸಮಾಜ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಗಣಿತ ಆಗಿರ್ಬೋದು ಸಹಾಯ ಆಗಲ್ಲ. ಹೀಗಾಗಿ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಮುಂದುವರೆದು ವಿಜ್ಞಾನವು ಇದರ ಮೇಲೆ ಅವಲಂಬಿತವಾಗಿದೆ ಅಂತ ಕೇಳಿದ್ದಾರೆ. ಯಾವುದರ ಮೇಲೆ ಅವಲಂಬಿತವಾಗಿದೆ? ಆಪ್ಷನ್ ಎ ನೋಡ್ರಿ, ಅಭಿಪ್ರಾಯ, ಬಿ ಮೂಢನಂಬಿಕೆಗಳು, ಆಪ್ಷನ್ ಸಿ ಪ್ರಯೋಗ, ಆಪ್ಷನ್ ಡಿ ಕಥೆಗಳು. ವಿಜ್ಞಾನವು ನಮಗೆ ಪ್ರಯೋಗದ ಮೇಲೆ ಅವಲಂಬಿತವಾಗಿದೆ. ಹೀಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಆರನೇ ಪ್ರಶ್ನೆ: ಜೀವಿಗಳಿಗೆ ಇರುವ ಏಕೈಕ ಗ್ರಹ? ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಬುಧ, ಆಪ್ಷನ್ ಡಿ ಭೂಮಿ ಅಂತೇಳಿ. ನಿಮ್ಗೆ ಗೊತ್ತಿರುವ ಹಾಗೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನೋದು ಸರಿಯಾಗಿರ್ತದೆ, ಭೂಮಿ. ಅದೇ ರೀತಿ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕರೀತಾರೆ. ಅದೇ ರೀತಿ ಗುರುಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹ ಆಗಿರ್ತದ. ಇದು ಅದೇ ರೀತಿ ಸೂರ್ಯನಿಂದ 5ನೇ ಗ್ರಹ ಆಗಿರ್ತದೆ ಗುರುಗ್ರಹ. ಬುಧ ಗ್ರಹ ಅನ್ನೋದು ಅತ್ಯಂತ ಸಣ್ಣ ಗ್ರಹನೂ ಕೂಡ ಹೌದು, ಭೂಮಿಗೆ ಅತಿ ಸಮೀಪದಲ್ಲಿರುವ ಗ್ರಹ ಕೂಡ ಆಗೈತೆ. ಅದೇ ರೀತಿ ನಿಮ್ಮ ಭೂಮಿ ಗೊತ್ತಿರುವ ಹಾಗೆ ಸೂರ್ಯನಿಂದ 3ನೇ ಗ್ರಹ ಆಗಿರ್ತದೆ. ಈ ರೀತಿ ಗ್ರಹಗಳ ಬಗ್ಗೆ ನೋಡ್ಬೋದು. ಗುರು ಮತ್ತು ಮಂಗಳ ಗ್ರಹದಲ್ಲಿ ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ. ಹೆಚ್ಚು ಇದೇ ರೀತಿ ಪ್ರಶ್ನೆಗಳು ಕೂಡ ಬರ್ಬೋದು. ಮುಂದುವರೆದು ನೋಡ್ತಾ ಹೋಗೋಣ ನಾವು. 7ನೇ ಪ್ರಶ್ನೆ: ಬೀಜವು ಗಿಡವಾಗಿ ಬೆಳೆಯಲು ಬೇಕಾದ ಅಂಶಗಳು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮಣ್ಣು, ಆಪ್ಷನ್ ಬಿ ಗಾಳಿ, ಆಪ್ಷನ್ ಸಿ ಪೋಷಕಾಂಶ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೀಜವು ಗಿಡವಾಗಿ ಬೆಳೆಯಲು ಬೇಕಾದ ಅಂಶ ಅಂತ ಕೇಳಿದ್ದಾರೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಗಮನಿಸೋದಾದ್ರೆ ಆಪ್ಷನ್ ಡಿ ಮಣ್ಣು, ಗಾಳಿ, ಪೋಷಕಾಂಶ ಇವೆಲ್ಲವುಗಳು ಬೇಕು. ಅಂದಾಗ ಮಾತ್ರ ಅದು ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ 8ನೇ ಪ್ರಶ್ನೆ: ನೀರು ಮಂಜುಗಡ್ಡೆಯಾಗುವುದು? ಆಪ್ಷನ್ ಎ ಬಿಸಿ ಮಾಡಿದಾಗ, ಬಿ ಕುದಿಸಿದಾಗ, ಸಿ ತಂಪು ಮಾಡಿದಾಗ, ಡಿ ಯಾವುದೂ ಅಲ್ಲ. ಉತ್ತರ ತಂಪು ಮಾಡಿದಾಗ. ನೀರು ಮಂಜುಗಡ್ಡೆ ಆಗುವುದು ತಂಪು ಮಾಡಿದಾಗ ಏನಾಗುತ್ತೆ, ಇಲ್ಲಿ ಮಂಜುಗಡ್ಡೆ ಆಗ್ತದೆ. ಅದೇ ರೀತಿ
9ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬಹಳಷ್ಟು ಸಂದರ್ಭಗಳಲ್ಲಿ ನೈಸರ್ಗಿಕ ಘಟನೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಎ ಕಾಮನಬಿಲ್ಲು, ಬಿ ಮಿಂಚು, ಸಿ ಮಾಲಿನ್ಯ, ಡಿ ಮಳೆ. ಇದಕ್ಕೆ ಸರಿಯಾದ ಉತ್ತರ ಮಾಲಿನ್ಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಇದು ನೈಸರ್ಗಿಕ ಘಟನೆ ಅಲ್ಲ. ನಂತರ 10ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ವಿಧಾನದ ಹಂತವಲ್ಲ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಸರಿಯಾಗಿ ಗಮನಿಸಬೇಕಿಲ್ಲಿ, ವಿಧಾನದ ಹಂತ ಅಲ್ಲ ಅಂತ ಕೇಳಿದಾರಲ್ಲ. ಸೊ ಆಪ್ಷನ್ ಈ ರೀತಿ, ಆಪ್ಷನ್ ಎ ಊಹೆ, ಆಪ್ಷನ್ ಬಿ ತೀರ್ಮಾನ, ಆಪ್ಷನ್ ಸಿ ಕನಸು, ಆಪ್ಷನ್ ಡಿ ಪ್ರಶ್ನೆ. ಸೊ ವೈಜ್ಞಾನಿಕ ವಿಧಾನ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿರೋ ಹಾಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ. ಕನಸು ಅನ್ನೋದು ವೈಜ್ಞಾನಿಕ ವಿಧಾನದ ಹಂತ ಅಲ್ಲ ಇದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ. ನಂತರ 11ನೇ ಪ್ರಶ್ನೆ, ವೈಜ್ಞಾನಿಕ ವಿಧಾನವು ಏನನ್ನು ಒಳಗೊಂಡಿದೆ? ಆಪ್ಷನ್ ಎ ಊಹೆಯ ಕೆಲಸ, ಆಪ್ಷನ್ ಬಿ ಮೂಢನಂಬಿಕೆ, ಆಪ್ಷನ್ ಸಿ ಕ್ರಮಬದ್ಧವಾದ ತನಿಖೆ, ಆಪ್ಷನ್ ಡಿ ಯಾದೃಚ್ಛಿಕ ಪ್ರಯೋಗ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕ್ರಮಬದ್ಧವಾದ ತನಿಖೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಅದೇ ರೀತಿ 12ನೇ ಪ್ರಶ್ನೆ, ಇರುವೆಯ ಕಾಲುಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 2, ಬಿ 4, ಸಿ 6, ಡಿ 8. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 6 ಅಂತಕ್ಕಂಥದ್ದು ಸರಿಯಾಗಿರ್ತದೆ. ಇವು ಗೊಂದಲಗಳು ಇರ್ತವೆ, ಸರಿಯಾದ ನೋಡ್ತಾ ಬರ್ಬೇಕು ನೀವು ಇಲ್ಲಿ. ಸೊ ನೋಡಿ ಇಲ್ಲಿ ಪ್ರಾಣಿಗಳ ಹೆಸರು, ವಾಸಸ್ಥಾನ, ಅದೇ ರೀತಿ ಸೇವಿಸುವ ಆಹಾರ, ಇದ್ರ ಬಗ್ಗೆ ಚಾರ್ಟ್ ಕೊಟ್ಟಿದ್ದೀನಿ. ಇದನ್ನು ಡಿಟೇಲ್ ಆಗಿ ನೋಡ್ತಾ ಬನ್ನಿ ನೀವು. ಕಾಗೆ ಎಲ್ಲಿ ವಾಸ ಮಾಡುತ್ತಂದ್ರೆ ಮರದ ಮೇಲೆ. ಸೊ ಅದೇ ರೀತಿ ಇದರ ಆಹಾರ ಏನೋ ಕಾಗಿದೆ ಅಂದ್ರೆ ಕೀಟಗಳು. ಸೊ ಅದೇ ರೀತಿ ಚಲಿಸುವ ವಿಧಾನ ಅಂದ್ರೆ ಹಾರುತ್ತವೆ, ಅದೇ ರೀತಿ ನಡೆಯುತ್ತವೆ. ಇಲ್ಲಿ ಕೊಕ್ಕಿನಲ್ಲಿ ರೆಂಬೆಯನ್ನು ಕೊಂಡೊಯ್ಯುತ್ತವೆ. ಸೊ ಅದೇ ರೀತಿ ಇರುವೆಗಳು ನೋಡ್ರಿ, ಸೊ ಮಣ್ಣು ಮತ್ತು ಬೀಲದಲ್ಲಿ ಗೂಡನ್ನು ಕಟ್ತವೆ. ಸೊ ಅದೇ ರೀತಿ ಎಲೆಗಳು, ಬೀಜಗಳು ಮತ್ತು ಕೀಟಗಳನ್ನ ಸೇವನೆ ಮಾಡ್ತವೆ. ಇವುಗಳ ಸಂಖ್ಯೆ ಎಷ್ಟಂದ್ರೆ ಸೊ 6 ಕಾಲುಗಳ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲ, 6 ಕಾಲುಗಳನ್ನು ಹೊಂದಿರ್ತದೆ. ಸೊ ಕನ್ಫ್ಯೂಸ್ ಆಗ್ತಿರ್ತ ಕೆಲವು ಸಂದರ್ಭದಲ್ಲಿ. ಹಸು ಅದೇ ರೀತಿ ನಿಮ್ಗೆ ಗೊತ್ತಿರೋ ಹಾಗೆ ಹುಲ್ಲು ಮತ್ತು ಎಲೆಗಳನ್ನು ಸೇವನೆ ಮಾಡ್ತದೆ. ಮುಂದುವರಿದು ಇವುಗಳಲ್ಲಿ ಗುಂಪಿಗೆ ಸೇರದ್ದು ಸಸ್ಯಗಳು, ಕೀಟಗಳು, ಪಕ್ಷಿಗಳು, ಪರ್ವತಗಳು. ಸೊ ಈ ತರ ಗುಂಪಿಗೆ ಸೇರದಂತ ಬಂದಾಗ ನೀವು ಗಮನಿಸಬೇಕಿಲ್ಲ, 3 ಪಾಯಿಂಟ್ ಸೇಮ್ ಇರುತ್ತೆ, 1 ಪಾಯಿಂಟ್ ಅದಕ್ಕೆ ಸಂಬಂಧ ಇಲ್ಲದಿರುತ್ತೆ. ಈ ರೀತಿ ಗಮನಿಸಿದ್ರೆ ಈಸಿಯಾಗಿ ನೀವು ಹಾಕ್ತಾ ಬರ್ಬೋದು. ಸೊ ಸಸ್ಯ, ಕೀಟ, ಪಕ್ಷಿಗಳು ಸೊ ಒಂದಕ್ಕೊಂದು ರಿಲೇಷನ್ ಇದ್ದಂಗೆ ಇರ್ತಿಲ್ಲ. ಪರ್ವತ ಅದಕ್ಕೆ ಸಂಬಂಧ ಇಲ್ಲ. ನೋಡಿ ಇಲ್ಲಿ ಗಮನಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನೋದು ಗುಂಪಿಗೆ ಸೇರದೇ ಇರ್ತಕ್ಕಂಥದ್ದು. ಸೊ ಅದೇ ರೀತಿ 14ನೇ ಪ್ರಶ್ನೆ, ಸಸ್ಯಗಳ ವೈವಿಧ್ಯಮಯ ಗುರುತಿಸಲು ಸಹಾಯಕವಾದ ಲಕ್ಷಣ ಅಂತ ಸಹಾಯಕವಾಗದ ಲಕ್ಷಣ ಅಂತ ಕೇಳಿದ್ದಾರೆ, ಸಹಾಯಕ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಅದೇ ರೀತಿ ಆಪ್ಷನ್ ಎ ಎತ್ತರ ಅಥವಾ ಗಿಡ್ಡ, ಆಪ್ಷನ್ ಬಿ ಅನುಕೂಲ ಅಥವಾ ಅನಾನುಕೂಲ, ಆಪ್ಷನ್ ಸಿ ಕಾಡಿಗಳ ಆಕಾರ, ಅದೇ ರೀತಿ ಆಪ್ಷನ್ ಡಿ ಎಲೆಗಳ ರಚನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅನುಕೂಲ ಮತ್ತು ಅನಾನುಕೂಲ ಅಂತಕ್ಕಂಥದ್ದಕ್ಕೆ ಸಹಾಯಕ ಆಗಲಾರದಂಥ ಲಕ್ಷಣ. ಸೊ ಅದೇ ರೀತಿ ಇದನ್ನು ಗಮನಿಸಬಹುದು. ಇಲ್ಲಿ ಈ ಚಾರ್ಟ್ ಅನ್ನು ಗಮನಿಸ್ತಾ ಬರ್ಬೇಕು. ಸಸ್ಯದ ಸ್ಥಳಗಳಿಗಿರುವ ಹೆಸರು ಅಂತ ಹೇಳಿದ್ದಾರೆ. ಸಾಮಾನ್ಯ ಹುಲ್ಲು ಅದೇ ರೀತಿ ಮೃದು ಮತ್ತು ತೆಳು ಇರ್ತದೆ. ಸೊ ಸಾಮಾನ್ಯ ಹುಲ್ಲು ಯಾವ ರೀತಿ ಇರುತ್ತಂತ ಸಾಕಷ್ಟು ಬಾರಿ ಅದರ ಲಕ್ಷಣಗಳ ಬಗ್ಗೆ ಕೇಳ್ತಿರ್ತಲ್ಲ, ಹಾಗಾಗಿ ಕೊಡ್ತಾ ಬಂದಿದ್ದೀವಿ ಇಲ್ಲಿ. ಸಾಮಾನ್ಯ ಹುಲ್ಲು ಮೃದು ಮತ್ತು ತೆಳುವಾಗಿರ್ತದೆ. ಸೊ ಅದೇ ರೀತಿ ಕಾಂಡದ ಮೇಲಿನ ವಿವಿಧ ಬಿಂದುಗಳಿಂದ ಪರ್ಯಾಯವಾಗಿ ಒಂದೊಂದೊಂದು ಎಲೆಯು ಬೆಳೆಯುತ್ತದೆ, ಒಂದೊಂದೊಂದು ಎಲೆ ಬೆಳೆಯುತ್ತದೆ. ಅದೇ ರೀತಿ ಎಲೆಗಳು ಯಾವ ರೀತಿ ಇರುತ್ತಾ ಹಸಿರಾಗಿರ್ತಾವೆ. ಸೊ ಇದು ಯಾವ ರೀತಿ ಇರುತ್ತೆ ಅಂದ್ರೆ ಹಸಿರು ಎಲೆಗಳನ್ನು ಹೊಂದಿರ್ತದೆ. ತುಳಸಿ ಗಮನಿಸಿರಿ, ಗಡುಸಾಗಿರ್ತದ, ಅದೇ ರೀತಿ ತೆಳುವಿರ್ತದೆ. ಇದು ಕಾಂಡ ಯಾವ ರೀತಿ ಇರ್ತದಂತ ಪ್ರಶ್ನೆ ಬಂದ್ರೆ ಗಡುಸಾಗಿರ್ತದ ಮತ್ತು ತೆಳುವಾಗಿರ್ತದ. ಅದೇ ರೀತಿ ಜೋಡಿ ಎಲೆಗಳು ವಿರುದ್ಧ ದಿಕ್ಕಿನಲ್ಲಿ ಜೋಡಣೆ ಆಗಿರುತ್ತವೆ. ತುಳಸಿ ಎಲೆ ಗಮನಿಸಬಹುದು, ನೀವು ಮನೆ ಮುಂದೆ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಸೊ ಅದೇ ರೀತಿ ಗುಲಾಬಿ ನೇರಳೆಯನ್ನು ಹೊಂದಿರ್ತದೆ. ಅದೇ ರೀತಿ ದಾಸವಾಳ ಗಮನಿಸಬಹುದು, ಕಾಂಡ ಗಡುಸಾಗಿರ್ತದೆ. ಸೊ ಅದೇ ರೀತಿ ಬೇವು ಗಡುಸು ಮತ್ತು ದಪ್ಪವನ್ನು ಹೊಂದಿರ್ತದೆ. ಸೊ ಇದು ಯಾವ ರೀತಿ ಇರುತ್ತೆ ಅಂದ್ರೆ ನೋಡ್ಲಿಕ್ಕೆ ನಯವಾದ ಮೇಲ್ಮೈಯುಳ್ಳ ಎಲೆಗಳನ್ನು ಹೊಂದಿರ್ತದೆ. ಹೀಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನಿಸ್ಬೇಕು ನೀವು ಇಲ್ಲಿ. ಸೊ ಅಲ್ಲಿ 6ನೇ ತರಗತಿಯಲ್ಲಿ ಚಾರ್ಟ್ ಅನ್ನು ಕೊಟ್ಟಿರ್ತಾರಲ್ಲ, ಚಾರ್ಟ್ ಅನ್ನು ನೋಡ್ತಾ ಬರ್ಬೇಕು ನೀವು ಇದನ್ನ. ಸೊ ನಂತರ ನೋಡ್ರಿ
15ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಎ ಭಾಗವು ಜಲವಾಸಿಗಳನ್ನು, ಬಿ ಭಾಗವು ನೆಲವಾಸಿಗಳನ್ನು ಪ್ರತಿನಿಧಿಸಿದರೆ ಸಿ ಭಾಗವನ್ನು ಪ್ರತಿನಿಧಿಸುವ ಜೀವಿಗಳು ಅಂತ ಕೇಳಿದ್ದಾರೆ. ಸೊ ನೀವು ಗಮನಿಸಬೇಕು, ಈ ಚಾರ್ಟನ್ನು ನೋಡ್ರಿ, ನೋಡಿಬಿಟ್ಟು ಈಸಿಯಾಗಿ ಉತ್ತರ ಹೇಳ್ತಾ ಬನ್ನಿ. ಸೊ ಆಪ್ಷನ್ ಎ ನೆಲವಾಸಿಗಳು, ಆಪ್ಷನ್ ಬಿ ಜಲವಾಸಿಗಳು, ಆಪ್ಷನ್ ಸಿ ಆಕಾಶವಾಸಿಗಳು, ಆಪ್ಷನ್ ಡಿ ಉಭಯವಾಸಿಗಳು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಉಭಯವಾಸಿಗಳು. ಯಾಕಂದ್ರೆ ಇಲ್ಲಿ ನಡುವೆ ಅಂದ್ರೆ ಇದು ಎರಡಕ್ಕೂ ಸಂಬಂಧಪಡ್ತದೆ ಇದು ನೋಡಿಲಿ. ಸೊ ಹೀಗಾಗಿ ಸಿ ಅಂತಕ್ಕಂಥದ್ದು ಎರಡನ್ನೂ ಸಂಬಂಧಪಡ್ತೈತೆ, ಉಭಯವಾಸಿಗಳು. ನಂತರ 16ನೇ ಪ್ರಶ್ನೆ, ಕಾಂಡ ತೆಳುವಾಗಿದ್ದು ಎಳಸಾಗಿ ಹಸಿರಿನಿಂದ ಕೂಡಿದ ಸಸ್ಯದ ವಿಧ ಅಂತ ಕೇಳಿದ್ದಾರೆ. ಸೊ ನೋಡಿ, ಆಲ್ರೆಡಿ ಹಿಂದೆ ನೋಡಿದ್ರೆ ನಾವು ಕಾಂಡ ಬಹಳ ತೆಳುವಾಗಿದ್ದು ಎಸಳಾಗಿ ಹಸಿರಿನಿಂದ ಕೂಡಿದ ಸಸ್ಯದ ವಿಧ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಈ ರೀತಿ ಇದಾವು: ಮೂಲಿಕೆ, ಆಪ್ಷನ್ ಬಿ ಮರ, ಆಪ್ಷನ್ ಸಿ ಬಳ್ಳಿಗಳು, ಆಪ್ಷನ್ ಡಿ ನೆಲ ಬಳ್ಳಿಗಳು. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಮೂಲಿಕೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಅದೇ ರೀತಿ 17ನೇ ಪ್ರಶ್ನೆ, ದುರ್ಬಲ ಕಾಂಡವಿರುವ ಆಧಾರವನ್ನು ಪಡೆದು ಹತ್ತುವ ಸಸ್ಯ. ನೋಡಿಲಿ, ದುರ್ಬಲ ಕಾಂಡವಿರುವ ಆಧಾರವನ್ನು ಪಡೆದು ಹತ್ತುವ ಸಸ್ಯಗಳು ಯಾವ ಬರ್ತವು? ಸೊ ಮೊದಲನೇದಾಗಿ ನೆಲಬಳ್ಳಿ, ಬಿ ಅಡರು ಬಳ್ಳಿ, ಸಿ ಎ ಮತ್ತು ಬಿ ಎರಡು, ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಅಡರು ಬಳ್ಳಿ ಅಂತಕ್ಕಂಥದ್ದು ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಸೊ ಅದೇ ರೀತಿ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಅಂತ ಕೇಳಿದ್ದಾರೆ. ಎ ಕಡಲೆ ಸಮಾನಾಂತರ ನಾಳ ವಿನ್ಯಾಸ, ಬಿ ಗೋಧಿ ಸಮಾನಾಂತರ ನಾಳ ವಿನ್ಯಾಸ, ಸಿ ಮೆಕ್ಕೆಜೋಳ ಸಮಾನಾಂತರ ನಾಳ ವಿನ್ಯಾಸ, ಡಿ ರಾಗಿ ಸಮಾನಾಂತರ ನಾಳ ವಿನ್ಯಾಸ. ಇದಕ್ಕೆ ಸರಿಯಾದ ಉತ್ತರ ಕಡಲೆ ಸಮಾನಾಂತರ ನಾಳ ವಿನ್ಯಾಸ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಪಾರ್ಶ್ವ ಬೇರುಗಳು ಇಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ತಾಯಿ ಬೇರು, ಆಪ್ಷನ್ ಬಿ ತಂತು ಬೇರು, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ತಾಯಿ ಬೇರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಸೊ ತಾಯಿ ಬೇರು ಇಲ್ಲಿ ಗಮನಿಸಬಹುದು ನೀವು ಇಲ್ಲಿ. ಸೊ ಮೇನ್ ತಾಯಿ ಬೇರು ಜೊತೆಗೆ ಸೈಡ್ ಆ ಕಡೆ ಈ ಕಡೆ ಸಣ್ಣ ಬೇರುಗಳು ಹೋಗಿರ್ತಾವ. ಮೇನ್ ಬೇರು ಏನ್ ಇರ್ತೈತೆ ನೋಡಿ ಅದಕ್ಕೆ ತಾಯಿ ಬೇರು ಅಂತ ಕರೀತಾರ. ತಂತು ಬೇರು ಅಂದ್ರ ಮೂಲ ಬೇರನ್ನು ಹೊಂದಿರುವುದಿಲ್ಲ, ಅದಕ್ಕೆ ತಂತು ಬೇರು ಅಂತಾರ. ಸೊ ತಾಯಿ ಬೇರು ಗಮನಿಸಬಹುದು ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆ ಯಾವ ಸಸ್ಯಗಳಂದ್ರ ದ್ವಿದಳ ಧಾನ್ಯ ಯಾವ್ದು ಹೊಂದಿರ್ತಾವಲ್ಲ ಅವೆಲ್ಲ ತಾಯಿ ಬೇರು ಕಂಡು ಬರ್ತವ. ಸೊ ತಂತು ಬೇರು ಏಕದಳ ಧಾನ್ಯಕ್ಕೆ ಉದಾಹರಣೆ ಆಗಿರ್ತದೆ, ನೀವು ಅದನ್ನ ಗಮನಿಸಬಹುದು ಇಲ್ಲಿ. ಸೊ ನಂತರ ಮುಂದುವರೆದು 20ನೇ ಪ್ರಶ್ನೆ, ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಆಪ್ಷನ್ ಎ ಮೆಕ್ಕೆಜೋಳವು ಒಂದು ಏಕದಳ ಸಸ್ಯ. ಸೊ ಅದೇ ರೀತಿ ಕ್ಯೂ ಅಂತಕ್ಕಂಥದ್ದು ಮೆಕ್ಕೆಜೋಳವು ಸಮಾನಾಂತರ ನಾಳ ವಿನ್ಯಾಸವನ್ನು ಹೊಂದಿದೆ. ಹೇಳಿಕೆ ನೋಡ್ರಿ. ಸೊ ಯಾಕಂದ್ರೆ ಎಕ್ಸಾಮ್ ಅಲ್ಲಿ TET 2024ರಲ್ಲಿ ಇದೇ ರೀತಿ ಹೇಳಿಕೆ ರೂಪದಲ್ಲಿ ಬರ್ತಾ ಇದಾವು. ಸೊ ಹಾಗಾಗಿ ಈ ತರ ಪ್ರಶ್ನೆಗಳು ಕೂಡ ನೀವು ಡಿಟೇಲ್ ಆಗಿ ನೋಡ್ತಾ ಹೋಗ್ಬೇಕಿಲ್ಲಿ. ಸೊ ಆಪ್ಷನ್ ಈ ರೀತಿ ಇದಾವು: ಎ ಹೇಳಿಕೆ ಪಿ ಮತ್ತು ಕ್ಯೂ ಎರಡೂ ಸರಿ, ಬಿ ಹೇಳಿಕೆ ಪಿ ಸರಿ ಮತ್ತು ಹೇಳಿಕೆ ಕ್ಯೂ ತಪ್ಪು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸಿ ಹೇಳಿಕೆ, ಸಿ ಆಪ್ಷನ್ ನೋಡ್ರಿ ಹೇಳಿಕೆ ಪಿ ತಪ್ಪು ಮತ್ತು ಹೇಳಿಕೆ ಕ್ಯೂ ಸರಿ. ಡಿ ಆಪ್ಷನ್ ಹೇಳಿಕೆ ಪಿ ಮತ್ತು ಕ್ಯೂ ಎರಡೂ ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಇಲ್ಲಿ ಹೇಳಿಕೆ ಪಿ ಮತ್ತು ಕ್ಯೂ ಎರಡೂ ಸರಿ. ಯಾಕಂದ್ರೆ ಮೆಕ್ಕೆಜೋಳ ಒಂದು ಏಕದಳದ ಸಸ್ಯವಾಗಿದೆ, ಅದು ಕರೆಕ್ಟ್ ಆಗೈತಿ. ಮೆಕ್ಕೆಜೋಳವು ಸಮಾನಾಂತರ ನಾಳ ವಿನ್ಯಾಸವನ್ನು ಹೊಂದಿದೆ, ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ. 21 ಒಂಟೆಯು ಮರುಭೂಮಿ ಪರಿಸರದಲ್ಲಿ ಬದುಕಲು ಸಹಾಯಕವಾದ ಅಂಶ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಉದ್ದಿನೆಯ ಕಾಲುಗಳನ್ನು ಹೊಂದಿರುವುದು, ಬಿ ಸ್ವಲ್ಪ ಪ್ರಮಾಣದ ಮೂತ್ರ ಹಾಗೂ ಒಣ ಸಗಣಿಯನ್ನು ವಿಸರ್ಜಿಸುವುದು, ಆಪ್ಷನ್ ಸಿ ಅಗಲವಾದ ಪಾದಗಳನ್ನು ಹೊಂದಿರುವುದು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿರ್ತದೆ. ಯಾಕಂದ್ರೆ ಉದ್ದಿನ ಕಾಲು ಹೊಂದಿರ್ತದೆ, ಸ್ವಲ್ಪ ಪ್ರಮಾಣದ ಮೂತ್ರ ಮತ್ತು ಒಣ ಸಗಣಿಯನ್ನು ವಿಸರ್ಜನೆ ಮಾಡುತ್ತದೆ. ಅದೇ ರೀತಿ ಕಾಲ ಯಾವ ರೀತಿ ಇರ್ತವೆ ಅಂದ್ರೆ ಅಗಲ ಪಾದವನ್ನು ಕೂಡ ಹೊಂದಿರ್ತದೆ ಇದು. ಸೊ ನಂತರ 22ನೇ ಪ್ರಶ್ನೆ, ಯಾವುದೇ ಸಸ್ಯ ಅಥವಾ ಪ್ರಾಣಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಸಹಾಯಕವಾಗುವ ನಿರ್ದಿಷ್ಟ ಲಕ್ಷಣಗಳು ಅಥವಾ ಅಭ್ಯಾಸಗಳನ್ನು ಹೀಗೆನ್ನುವರು ಅಂತ ಕೇಳಿದ್ದಾರೆ. ಆಪ್ಷನ್ ಈ ರೀತಿ ಇದಾವು: ಎ ಬದುಕುವುದು, ಬಿ ಹೊಂದಾಣಿಕೆ,
ಸಿ ಜೀವಿಸುವುದು, ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಹೊಂದಾಣಿಕೆ. ಸೊ ಯಾವುದೇ ಸಸ್ಯ ಆಗಲಿ ಪ್ರಾಣಿ ಆಗಲಿ ತನ್ನ ಸುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವನ ಮಾಡ್ಲಿಕ್ಕೆ ಅದಕ್ಕೆ ಏನು ಬೇಕು ಮೊದಲನೇದಾಗಿ ಅಂದ್ರೆ ಹೊಂದಾಣಿಕೆ ಅನ್ನೋದು ಬೇಕು. ಹೀಗಾಗಿ ಇದಕ್ಕೆ ಹೊಂದಾಣಿಕೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 23ನೇ ಪ್ರಶ್ನೆ, ಭೂ ಆವಾಸಕ್ಕೆ ಸೇರದೇ ಇರುವ ಆವಾಸ ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಭೂ ಆವಾಸಕ್ಕೆ ಸೇರದೇ ಇರುವುದು ಅಂತ ಕೇಳಿದಾರಲ್ಲ. ಸೊ ಆಪ್ಷನ್ ಎ ಅರಣ್ಯ, ಆಪ್ಷನ್ ಬಿ ಹುಲ್ಲುಗಾವಲು, ಆಪ್ಷನ್ ಸಿ ಮರುಭೂಮಿ, ಆಪ್ಷನ್ ಡಿ ಸರೋವರ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಇದು ಭೂ ಆವಾಸಕ್ಕೆ ಸೇರದೇ ಇರುವಂತ ಒಂದು ಆವಾಸ್ಥಾನವಾಗಿದೆ. ನಂತರ 4ನೇ ಪ್ರಶ್ನೆ, ಸೊ ಒಂದು ಆವಾಸದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಅದರ ಕೆಳಗಿನ ಘಟಕಗಳಾಗಿವೆ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಜೈವಿಕ ಘಟಕಗಳು, ಆಪ್ಷನ್ ಬಿ ಅಜೈವಿಕ ಘಟಕಗಳು, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಡಿ ಯಾವುದೂ ಅಲ್ಲ. ಸೊ ಸಸ್ಯ ಮತ್ತು ಪ್ರಾಣಿಗಳು ಬರ್ತಕ್ಕಂಥದ್ದು ಜೈವಿಕ ಘಟಕದಲ್ಲಿ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಜೈವಿಕ ಪ್ರಾಣಿಗಳು ಯಾವ ಜೀವ ಇರ್ತಾವ ನೋಡೋವು ವಾಸ ಮಾಡ್ತಕ್ಕಂಥದ್ದೆಲ್ಲ ಜೈವಿಕ ಘಟಕದಲ್ಲಿ ಬರ್ತಾವೆ. ಹೀಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 25ನೇ ಪ್ರಶ್ನೆ, ಪಾಪೋಸಕಳಿಯ ಮುಳ್ಳುಗಳು ಸಸ್ಯದ ಈ ಭಾಗದ ಮಾರ್ಪಾಡಾದ ರಚನೆ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಎಲೆ, ಆಪ್ಷನ್ ಬಿ ಹೂವು, ಆಪ್ಷನ್ ಸಿ ಬೇರು, ಆಪ್ಷನ್ ಡಿ ಕಾಂಡ. ನೀವು ಇಲ್ಲಿ ಆಪ್ಷನ್ ಹೇಳಕ್ಕಿಂತ ಮುಂಚಿತವಾಗಿ ನೀವು ಸಾಧ್ಯವಾದಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೀವು ಕೂಡ ಎಷ್ಟು ಸರಿ ಉತ್ತರ ಮಾಡಿದ್ರ ಅಂತ ಆಮೇಲೆ ನೋಟ್ ಮಾಡ್ಕೋಬಹುದು. ಸೊ ನೋಡಿ ಇದಕ್ಕೆ 25ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಅದೇ ರೀತಿ 26ನೇ ಪ್ರಶ್ನೆ, ಈ ದಿನ ರಾಜು ಉಪ್ಪಿಟ್ಟು, ರವಿ ಇಡ್ಲಿ, ನಮಿತಾ ಅಂತಕ್ಕಂಥಕ್ಕೆ ಚಪಾತಿ ಹಾಗೂ ನವ್ಯ ತರಕಾರಿ ಪಲಾವ್ ಸೇವಿಸಿದ್ದಾರೆ. ಇಲ್ಲಿ ಗಮನಿಸಿರಿ, ರಾಜು ಅಂತಕ್ಕಂಥ ಉಪ್ಪಿಟ್ಟು ಸೇವನೆ ಮಾಡಿದ್ದಾನೆ, ರವಿ ಅಂತಕ್ಕಂಥ ಇಡ್ಲಿ, ನಮಿತಾ ಅಂತಕ್ಕಂಥಕ್ಕೆ ಚಪಾತಿ ಹಾಗೂ ನವ್ಯ ಅಂತಕ್ಕಂಥ ತರಕಾರಿ ಪಲಾವ್ ಸೇವಿಸಿದ್ದಾರೆ. ಇದರಿಂದ ಏನು ತಿಳಿಯುತ್ತಂತ ನೋಡಿ ಗಮನಿಸಿರಿ. ಇಲ್ಲಿ ಎ ನಾವು ಸೇವಿಸುವ ಆಹಾರ ಏಕತೆ ಇದೆ, ನಾವು ಸೇವಿಸುವ ಆಹಾರದ ಸಾಮ್ಯತೆ ಇದೆ, ನಾವು ಸೇವಿಸುವ ಆಹಾರದಲ್ಲಿ ವೈವಿಧ್ಯತೆ ಇದೆ, ಡಿ ಈ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಸೊ ಇಲ್ಲಿ ನೋಡಿಲ್ಲ, ಈ ಮೇಲಿನ ಹೇಳಿಕೆ ಎಲ್ಲವೂ ಸರಿಯಾಗಿದೆ. ಇಲ್ಲಿ ಚಾರ್ಟ್ ನೀವು ಗಮನಿಸ್ತಾ ಬರ್ಬೋದು. ಸೊ ಈ ಕ್ವಶನ್ ಆದ ನಂತರ ಆ ಚಾರ್ಟ್ ಅನ್ನು ಕೂಡ ಕೊಡ್ತೀನಿ. ಇಲ್ಲಿ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾರೆ. ಇದಕ್ಕೆ ಕಾರಣ ಏನು? ಆಪ್ಷನ್ ಎ ಆಹಾರ ಪದ್ಧತಿಯನ್ನು ಆ ಪ್ರದೇಶದ ವಾಯುಗುಣವು ಪ್ರಭಾವಿಸುತ್ತದೆ. ಆಪ್ಷನ್ ಬಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಹಾರದ ಲಭ್ಯತೆ ಭಿನ್ನವಾಗಿರುತ್ತದೆ. ಆಪ್ಷನ್ ಸಿ ಆಯಾ ಪ್ರದೇಶಗಳ ಸಂಸ್ಕೃತಿ ಆಹಾರ ಪದ್ಧತಿಯನ್ನು ನಿರ್ಧರಿಸುತ್ತದೆ. ಸೊ 1, 2, 3 ಪಾಯಿಂಟನ್ನು ಗಮನಿಸಿದ್ರೆ ಇವೆಲ್ಲವೂ ಕೂಡ ಸರಿಯಾಗಿರ್ತವೆ. ಹೀಗಾಗಿ ಆಪ್ಷನ್ ಡಿ ಇದಕ್ಕೆ ಏನಿಲ್ಲ ಸರಿಯಾದ ಉತ್ತರ ಆಗಿರ್ತದೆ. ಸೊ ಇಲ್ಲಿ ಗಮನಿಸಿರಿ ನೀವು ಇಲ್ಲಿ. ಸೊ ಇಲ್ಲಿ ಈ ಕಡೆ ಒಂದ್ ಕಡೆ ರಾಜ್ಯ ಕೊಟ್ಟಿದ್ದಾರೆ, ಆ ಕಡೆ ಒಂದ್ ಕಡೆ ಅಲ್ಲಿರ್ತ ಬೆಳೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪಂಜಾಬಲ್ಲಿ ಸ್ಥಳೀಯ ಬೆಳೆಗಳು ಯಾವುವು? ಜೋಳ, ಗೋಧಿ, ಕಡಲೆ, ಬೇಳೆಕಾಳುಗಳು ಇರ್ತವೆ. ಸೊ ಹಂಗಾಗಿ ಈ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಆಹಾರ ಕೂಡ ರೆಡಿ ಮಾಡ್ತಾರೆ. ಇಲ್ಲಿ ನೋಡಿ, ರೊಟ್ಟಿ, ಸಾಗು, ಆಮೇಲೆ ಚೋಲೆ, ಅದೇ ರೀತಿ ಚತೋರೆ, ಪರೋಟ, ಹಲ್ವಾ, ಕೀರು, ಈ ರೀತಿ ಪದಾರ್ಥಗಳನ್ನ ಏನ್ ಮಾಡ್ತಾರೆ ಈ ಪಂಜಾಬಲ್ಲಿ ಸೇವನೆ ಮಾಡ್ತಾರೆ. ಈ ಸಾಂಪ್ರದಾಯಿಕವಾಗಿ ಸೇವನೆ ಮಾಡ್ತಾರೆ. ಇವರು ಪಾನೀಯಗಳನ್ನು ಏನೇನು ಸೇವನೆ ಮಾಡ್ತಾರೆ ಅಂದ್ರೆ ಲಸ್ಸಿ, ಮಜ್ಜಿಗೆ, ಹಾಲು, ಚಹಾವನ್ನು ಏನ್ ಮಾಡ್ತಾರೆ ಇವರು ಪಾನೀಯವಾಗಿ ಸೇವನೆ ಮಾಡ್ತಾರೆ. ಸೊ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಅಕ್ಕಿ, ರಾಗಿ, ಉದ್ದು, ತೆಂಗಿನಕಾಯಿಗಳನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ಸೊ ಅದೇ ರೀತಿ ನಾವು ಸಾಂಪ್ರದಾಯಿಕ ಏನೇನು ಸೇವನೆ ಮಾಡ್ತೇವೆ ಅಂದ್ರೆ ಇಡ್ಲಿ, ದೋಸೆ, ಸಾಂಬಾರ್, ತೆಂಗಿನಕಾಯಿ ಚಟ್ನಿ, ರಾಗಿ ಮುದ್ದೆ, ಪಲ್ಯ, ರಸಂ, ಅನ್ನ, ಈ ರೀತಿ ನಾವು ಏನ್ ಮಾಡ್ತೇವೆ ಆಹಾರವನ್ನು ಸಾಂಪ್ರದಾಯಿಕವಾಗಿ ಸೇವನೆಯನ್ನು ಮಾಡ್ತೀವಿ. ನಾವು ಸೇವಿಸ್ತಕ್ಕಂಥ ಪಾನೀಯಗಳಂದ್ರೆ ಮಜ್ಜಿಗೆ, ಕಾಫಿ, ಚಹಾವನ್ನು ಯಥೇಚ್ಛವಾಗಿ ಸೇವನೆ ಮಾಡ್ತೀವಿ. ಸೊ ಅದೇ ರೀತಿ ಮಣಿಪುರ ನೋಡ್ರಿ, ಅಕ್ಕಿ, ಬಿದಿರು, ಸೋಯಾಬೀನ್ ಅಂತಕ್ಕಂಥ ಸ್ಥಳೀಯ ಬೆಳೆಗಳಾಗಿವು. ಸೊ ಪ್ರಶ್ನೆ ಕೇಳಬಹುದು ನಿಮ್ಗೆ, ಮಣಿಪುರ ಅಂತಕ್ಕಂಥವು ಸ್ಥಳೀಯ ಬೆಳೆ ಯಾವುದು? ಕರ್ನಾಟಕದ ಸ್ಥಳೀಯ ಬೆಳೆಗಳು, ಪಂಜಾಬಿನ ಸ್ಥಳೀಯ ಬೆಳೆಗಳು ಯಾವ ಅಂತ ಕೇಳ್ಬೋದು, ಅಥವಾ ಸಾಂಪ್ರದಾಯಿಕ ಸೇವಿಸುವ ಆಹಾರಗಳು ಕೂಡ ಕೇಳ್ಬೋದು. ಹೀಗಾಗಿ ಈ ಚಾರ್ಟನ್ನ ನೀಟಾಗಿ ಗಮನಿಸ್ಬೇಕು ನೀವು ಇಲ್ಲಿ. ಸೊ ಮಣಿಪುರದಲ್ಲಿ ಇರ್ತಕ್ಕಂಥ ಸಾಂಪ್ರದಾಯಿಕ ಆಹಾರ ಸೇವನೆ ನೋಡ್ರಿ, ಅನ್ನ, ಹಳದಿ, ಬಟಾಟೆ, ಈರುಳ್ಳಿ, ಎಲೆಗಳ ಸಾಂಬಾರ್, ಅದೇ ರೀತಿ ಮಣಿಪುರ ಪಲಾವ್, ಸಲಾಡ್, ಅದೇ ರೀತಿ ಮಣಿಪುರ ರಸಮ್.
ಇವರೇನು ಅತಿ ಹೆಚ್ಚಾಗಿ ಬ್ಲ್ಯಾಕ್ ಟೀ ಅನ್ನು ಏನ್ ಮಾಡ್ತಾರ, ಅತಿ ಹೆಚ್ಚಾಗಿ ಸೇವನೆ ಮಾಡ್ತಾರೆ, ಕಪ್ಪು ಚಹಾವನ್ನು ಸೇವನೆ ಮಾಡ್ತಾರೆ ಇವರು. ಸೊ ಮುಂದುವರೆದು 28ನೇ ಪ್ರಶ್ನೆ, ದೇಹದ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಅವಶ್ಯಕವಾದ ಪ್ರೋಟೀನ್ ಇವುಗಳಲ್ಲಿ ಸಮೃದ್ಧವಾಗಿದೆ. ಈ ಚಾಪ್ಟರ್ನ ಬಹಳ ನೀಟಾಗಿ ನೋಡ್ತಾ ಹೋಗ್ಬೇಕು ನೀವು ಇಲ್ಲಿ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಕಂಡು ಬರ್ತವು. ಆಪ್ಷನ್ ಈ ರೀತಿ, ಬಟಾಣಿ ಮತ್ತು ಮೀನು. ಆಪ್ಷನ್ ಬಿ, ಅಕ್ಕಿ ಮತ್ತು ತುಪ್ಪ. ಆಪ್ಷನ್ ಸಿ, ಮೆಕ್ಕೆಜೋಳ ಮತ್ತು ಮೊಟ್ಟೆ. ಆಪ್ಷನ್ ಡಿ, ಸಜ್ಜೆ ಮತ್ತು ಗೆಣಸು. ಸೊ ನೋಡಿಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಟಾಣಿ ಮತ್ತು ಮೀನು ಅಂತಕ್ಕಂಥದ್ದು ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಪ್ರೋಟೀನ್ ಅನ್ನು ಕೊಡ್ತದೆ ನಮ್ಗೆ. ಹೀಗಾಗಿ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ಗಮನಿಸ್ತಾ ಬಂದು ನೀವು ಪ್ರೋಟೀನ್ ಯಾವೆಲ್ಲ ಆಹಾರದಲ್ಲಿ ಸಿಗ್ತಾವ ಅಂತೇಳಿ, ಹೆಸರು ಕಾಳು, ಕಡಲೆ, ಬಟಾಣಿ, ತೊಗರಿ ಬೇಳೆ, ಸೊ ಅದೇ ರೀತಿ ಸೊ ರಾಜ್ಮಾ, ಸೋಯಾಬೀನ್, ಇಲ್ಲಿ ಇರ್ತಕ್ಕಂಥದ್ದು ಸಸ್ಯಗಳಿಂದ ಪ್ರೋಟೀನ್ ದೊರಕ್ತದ. ಸೊ ಅದೇ ರೀತಿ ಪ್ರಾಣಿ ಆಕಾರಗಳಿಂದ ಯಾವೆಲ್ಲವನ್ನು ಸೇವನೆ ಮಾಡೋದ್ರಿಂದ ಪ್ರೋಟೀನ್ ಸಿಗ್ತದ ಅಂದ್ರೆ ಕೋಳಿ ಮಾಂಸ, ಹಾಲು, ಪನ್ನೀರ್, ಅದೇ ರೀತಿ ಮೊಟ್ಟೆಗಳು ಮತ್ತು ಮೀನು ಇವುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಗೆ ಏನು ಸಿಗ್ತದ, ದೇಹಕ್ಕೆ ಪ್ರೋಟೀನ್ ಸಿಗ್ತದ. ಇದರಿಂದ ಬೆಳವಣಿಗೆ ಆಗ್ಲಿಕ್ಕೆ, ವೃದ್ಧಿ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಇಲ್ಲಿ ನಿಮಗೆ ಆನ್ಸರ್ ಗೊತ್ತಾಗಿತ್ತು ಅನ್ಕೊಂತೀನಿ. ಸೊ ಬಟಾಣಿ ಮತ್ತು ಮೀನು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 29ನೇ ಪ್ರಶ್ನೆ, ಕುತ್ತಿಗೆಯಲ್ಲಿನ ಗ್ರಂಥಿಗಳು ಊದಿದಂತೆ ಕಾಣುತ್ತಿರುವ ವ್ಯಕ್ತಿಗೆ ನೀವು ನೀಡಬಹುದಾದ ಸರಿಯಾದ ಸೂಚನೆ ಎಂದರೆ, ಅಂದ್ರೆ ಇಲ್ಲಿ ಗೈಟರ್ ರೋಗ ಅಂತ ಗೊತ್ತಿರುತ್ತೆ, ಗಳಗಂಡ ರೋಗ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ. ಸೊ ಆ ರೀತಿ ಕಂಡ್ರೆ ನೀವು ಏನನ್ನ ಸಲಹೆ ನೀಡ್ತೀರ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ, ಪರಿಸರದ ಮಣ್ಣು ಮತ್ತು ನೀರಿನಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿದ್ದು ಹಸಿರು ಸೊಪ್ಪುಗಳನ್ನು ಸೇವಿಸಬೇಕು. ಇದು ತಪ್ಪು, ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಇದು ತಪ್ಪಾಗ್ತದೆ. ಅದೇ ರೀತಿ ಪರಿಸರದ ಮಣ್ಣು ಮತ್ತು ನೀರಿನಲ್ಲಿ ಕಬ್ಬಿಣ ಅಂಶ ಕಡಿಮೆ ಇರುವುದರಿಂದ ಸಿಟ್ರಸ್ ಹಣ್ಣುಗಳನ್ನು ಸೇವಿಸಬೇಕು. ಸೊ ಅದೇ ರೀತಿ ಪರಿಸರದ ಮಣ್ಣು ಮತ್ತು ನೀರಿನಲ್ಲಿ ಅಯೋಡಿನ್ ಅಂಶ ಕಡಿಮೆ ಇದ್ದು ಸಮುದ್ರದ ಮೀನು, ಶುಂಠಿ, ಪಾಲಕ್ ಸೊಪ್ಪು ಸೇವಿಸಬೇಕು. ಸೊ ಎರಡನೇ ಆಪ್ಷನ್ ಕೂಡ ತಪ್ಪಾಗಿರ್ತದ, ಇದನ್ನು ವೇಟ್ ಮಾಡಿ. ಸೊ ಅದೇ ರೀತಿ ಹಣ್ಣು ತರಕಾರಿಗಳನ್ನು ಸೇವಿಸಬೇಕು, ಇದು ಅಲ್ಲ. ಇಲ್ಲಿ ಏನು ಕೇಳಿದರೆ, ಸೊ ಗ್ರಂಥಿಯ ಊದಿದಂತೆ ಕಾಣುತ್ತೆ ಕುತ್ತಿಗೆಯಲ್ಲಿ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ ಸಿ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಅದೇ ರೀತಿ ಇದನ್ನ ಚಾರ್ಟ್ ಅನ್ನು ಗಮನಿಸಿ ಒಂದೊಂದಾಗಿ ನೋಡ್ತಾ ಬನ್ನಿ ನೀವು. ಈ ಚಾರ್ಟ್ ಅನ್ನ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕ್ಕೋಬಹುದು ನೀವು. ಇಲ್ಲಿ ಜೀವಸತ್ವ ಎ ಕಣ್ಣುಗಳು ಮತ್ತು ಚರ್ಮದ ಆರೋಗ್ಯಕರವಾಗಿ ಇಡಲು ಸಹಾಯಕಾರಿಯಾಗಿರ್ತದೆ. ಇದ್ರ ಕಾರ್ಯಗಳೇನಂದ್ರೆ ಜೀವಸತ್ವದ ಕಣ್ಣು ಮತ್ತು ಚರ್ಮದ ಆರೋಗ್ಯವಾಗಿಡಲು ಸಹಾಯಕ ಆಗುತ್ತೆ. ಅದೇ ರೀತಿ ಯಾವುಗಳಲ್ಲಿ ಕಂಡು ಬರುತ್ತೆ ಅಂದ್ರೆ ವಿಟಮಿನ್ ಎ ಪಪ್ಪಾಯಿ, ಕ್ಯಾರೆಟ್, ಮಾವು, ಹಾಲುಗಳಲ್ಲಿ ಇದು ಕಂಡು ಬರ್ತದೆ. ಸೊ ಅದೇ ರೀತಿ ದೃಷ್ಟಿ ದೋಷ, ಇದರಿಂದ ಏನ್ ಮಾಡ್ಕೋಬಹುದು, ಸರಿ ಮಾಡ್ಕೋಬಹುದು. ಈ ವಿಟಮಿನ್ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ, ದೃಷ್ಟಿ ದೋಷನು ಕೂಡ ಕಂಡು ಬರ್ತದೆ. ಈ ಪಾಯಿಂಟ್ ಕೂಡ ನಿಮ್ಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ವಿಟಮಿನ್ ಬಿ ಗಮನಿಸ್ರಿ. ಇಲ್ಲಿ ಹೃದಯವನ್ನು ಆರೋಗ್ಯಕರವಾಗಿರಿಸುತ್ತದೆ. ಅದರ ಜೊತೆಗೆ ಹಲವಾರು ಚಟುವಟಿಕೆಗಳನ್ನು ನಿರ್ವಹಿಸಲು ದೇಹಕ್ಕೆ ಬೆಂಬಲ ನೀಡತಕ್ಕಂಥದ್ದು ಆಪ್ಷನ್ ಏನಾಗಿರ್ತದೆ, ವಿಟಮಿನ್ ಬಿ ಆಗಿರ್ತದೆ. ಸೊ ಇದರಲ್ಲಿ ಯಥೇಚ್ಛವಾಗಿ ಯಾವುದರಲ್ಲಿ ಕಂಡು ಬರುತ್ತಂದ್ರೆ ದ್ವಿದಳ ಧಾನ್ಯಗಳು ಮತ್ತು ಕಾಯಿಗಳು, ಪೂರ್ಣ ಧಾನ್ಯಗಳು, ಬೀಜಗಳು, ಹಾಲಿನ ಉತ್ಪನ್ನಗಳಲ್ಲಿ ಇದು ಹೆಚ್ಚಾಗಿ ವಿಟಮಿನ್ ಬಿ ಸಿಗ್ತದೆ. ಇದರಿಂದ ಯಾವ ರೋಗ ಬರುತ್ತಂದ್ರೆ ಬೇರೆ ರೋಗ ಕಂಡು ಬರ್ತದೆ. ಸೊ ಯಾವ ರೀತಿ ಲಕ್ಷಣಗಳು ಇರ್ತಾವ ಅಂದ್ರೆ ಇಲ್ಲಿ, ಸೊ ಊತ, ಪಾದ ಮತ್ತು ಅದೇ ರೀತಿ ಕೈಗಳ ಜೋಲು ತುಂಬೋದು, ಅಂದ್ರೆ ವಿಟಮಿನ್ ಕೊರತೆ ಆದ್ರೆ ಇವೆಲ್ಲ ಲಕ್ಷಣಗಳು ಕಂಡು ಬರ್ತಾ ಹೋಗ್ತವೆ ಇಲ್ಲಿ. ಸೊ ಅದೇ ರೀತಿ ಉರಿತ ಅಂದ್ರೆ ಗೊತ್ತಾಗುತ್ತೆ, ಉರಿತ ಮತ್ತು ಸಂವೇದನೆ, ಉಸಿರಾಟದ ತೊಂದರೆ ಕೂಡ ಇದರಲ್ಲಿ ವಿಟಮಿನ್ ಬಿ ಕಡಿಮೆ ಆದ್ರೆ ಅದು ಕಂಡು ಬರ್ತದೆ. ಅದೇ ರೀತಿ ಜೀವಸತ್ವ ಸಿ ಇಂದ ಏನ್ ಕಂಡು ಬರ್ತದೆ ನೋಡ್ರಿ ಇಲ್ಲಿ. ಸೊ ರಕ್ತದ ಒತ್ತಡ ಕೂಡ ಕಂಡು ಬರ್ತದೆ, ರಕ್ತ ಒಸರುವುದು ಅಂದ್ರೆ ಒಸಡೆಯಲ್ಲಿ ರಕ್ತ ಒಸರುತ್ತೆ, ಸೋರ್ತಿರುತ್ತಲ್ಲ ರಕ್ತ, ಆ ರೀತಿ. ಸೊ ವಿಟಮಿನ್ ಸಿ ಇಂದ ನೋಡ್ರಿ ನೀವು ಏನೇನು ಪಾಯಿಂಟ್ ಗಮನಿಸಬಹುದು ಅಂದ್ರೆ, ಸೊ ವಿಟಮಿನ್ ಸಿ ಅಂತಕ್ಕಂಥದ್ದು ಸ್ಕರ್ವಿ ಅಂತಕ್ಕಂಥದ್ದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಅದೇ ರೀತಿ ಸೊ ಯಾವ್ದ್ರಲ್ಲಿ ಸಿಗ್ತದೆ ಅಂದ್ರೆ ನೆಲ್ಲಿಕಾಯಿ, ಸೀಬೆ, ಹಸಿಮೆಣಸಿನಕಾಯಿ, ಕಿತ್ತಳೆಗಳಲ್ಲಿ ವಿಟಮಿನ್ ಸಿ ಸಿಗ್ತದೆ ನೋಡಿ. ಸೊ ಅದೇ ರೀತಿ ಇದು ಲಕ್ಷಣ ನೋಡ್ರಿ, ರಕ್ತ ಒಸರುವುದು, ಅದೇ ರೀತಿ ಒಸಡುಗಳಲ್ಲಿ ಏನಾಯ್ತಾ ರಕ್ತ ಒಸರುತ್ತಾ. ಸೊ ಅದೇ ರೀತಿ ಗಾಯಗಳು ನಿಧಾನವಾಗಿ ವಾಸಿಯಾಗುವುದು. ನಂತರ ಜೀವಸತ್ವ ಡಿ, ವಿಟಮಿನ್ ಡಿ, ಇದನ್ನು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಇದು ಯಾವ ರೋಗ ಬರುತ್ತೆ, ಇದು ವಿಟಮಿನ್ ಡಿ ಅಂದ್ರೆ ರಿಕೆಟ್ಸ್ ರೋಗದ ಲಕ್ಷಣ ಹೊಂದಿರ್ತೈತಿ. ಇದು ನೋಡಿಲಿ ಮೃದು ಮತ್ತು
ಬಾಗಿದ ಮೂಳೆಗಳನ್ನು ಕಂಡು ಬರ್ತಾವೆ. ವಿಟಮಿನ್ ಡಿ ಕೊರತೆಯಿಂದ ಏನು ಕಂಡು ಬರ್ತಾವೆ, ಮೃದುವಾಗಿರ್ತಾವೆ ಎಲುಬುಗಳು, ಅದೇ ರೀತಿ ಬಾಗಿದ ಮೂಳೆಗಳು ಇಲ್ಲಿ ಕಂಡು ಬರ್ತಾ ಹೋಗ್ತಾವೆ. ಇದನ್ನ ಏನ್ ಮಾಡಿ ನೀವು ಡಿಟೇಲ್ ಆಗಿ ಒಂದೊಂದಾಗಿ ನೀಟಾಗಿ ನೋಡ್ತಾ ಬನ್ನಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಾಗಿರ್ತದೆ. ಸೊ ಅದೇ ರೀತಿ ಕ್ಯಾಲ್ಸಿಯಂ ಕೂಡ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮೂಳೆಗಳು ಮತ್ತು ಹಲ್ಲುಗಳಿಗೆ ಸಹಾಯಕ್ಕೆ ಅದರಲ್ಲಿ ಕಂಡು ಬರ್ತದೆ ಇದು. ಸೊ ಹಾಲು, ಸೋಯಾ, ಮೊಸರು, ಗಿಣ್ಣುಗಳಲ್ಲಿ ವಿಟಮಿನ್ ಕ್ಯಾಲ್ಸಿಯಂ ಕೂಡ ಕಂಡು ಬರ್ತದೆ. ಅದೇ ರೀತಿ ಅಯೋಡಿನ್ ನೋಡ್ರಿ ನೀವು ಗೈಟರ್ ಗಳಗಂಡ ರೋಗಕ್ಕೆ ಇದು ಕಾರಣವಾಗಿರ್ತದೆ. ಸೊ ಕಬ್ಬಿನ ರಕ್ತದ ಪ್ರಮುಖ ಘಟಕವಾಗಿರ್ತದೆ. ಕಬ್ಬಿನ ಅಂತಕ್ಕಂಥ ರಕ್ತಹೀನತೆಗೆ. ಈ ಚಾರ್ಟ್ ನಿಮಗೆ ಸರಿಯಾಗಿ ಏನಾದರೂ ಕಾಣಿಸ್ಲಿಲ್ಲ ಅಂದ್ರೆ ಪೇಜ್ ನಂಬರ್ 46 ಮತ್ತು 47ರಲ್ಲಿ ನೀವು ಹೋಗಿ ನೀಟಾಗಿ ನೋಡ್ಕೋಬಹುದು. ನೀವು ಅದನ್ನ ಎ ಮತ್ತು ಬಿ, ಸಿ ಮತ್ತು ಡಿ ಎಲ್ಲೆಲ್ಲಿ ಕಂಡು ಬರ್ತವೆ ಜೀವಸತ್ವ ಅಂತೇಳಿ. ಸೊ ನೀವು ಅದನ್ನ ಸ್ಕ್ರೀನ್ ಶಾಟ್ ಕೂಡ ತಕೊಂಡು ನೀಟಾಗಿ ನೋಡ್ತಾ ಬನ್ನಿ, ಅಭ್ಯಾಸ ಮಾಡಿ. ಸೊ ನಂತರ 30ನೇ ಪ್ರಶ್ನೆ, ಮೊಳಕೆ ಕಟ್ಟಿದ ಹುರುಳಿಕಾಳು ಹೆಸರು ಕಾಳುಗಳಲ್ಲಿ ಸಮೃದ್ಧವಾಗಿರುವ ಪೋಷಕಾಂಶ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸರಳ ಪ್ರೋಟೀನ್, ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್, ಆಪ್ಷನ್ ಸಿ ಖನಿಜಗಳು, ಆಪ್ಷನ್ ಡಿ ಲಿಪಿಡ್. ಸೊ ಅದೇ ರೀತಿ ಇದಕ್ಕೆ ಸರಿಯಾದ ಉತ್ತರ ಖನಿಜಗಳು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಒಟ್ಟಾರೆ ನಾವು ಇವತ್ತಿನ ದಿನ 30 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಸೊ ಮತ್ತೆ ಮುಂದುವರೆದು ಪಾರ್ಟ್ 2 ಅನ್ನು ಮತ್ತೆ ನಾಳೆ ದಿನ ಏನ್ ಮಾಡೋಣ ಅಪ್ಲೋಡ್ ಮಾಡುವ ಪ್ರಯತ್ನ ಮಾಡ್ತಾ ಬರ್ತೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು, ನಮಸ್ಕಾರ.